ಓ ಮೈ ಗಾಡ್. ಐ ಥಿಂಕ್ ಇಟ್ಸ್ ಡನ್. ಐ ಥಿಂಕ್ ನನಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಅದರಲ್ಲಿ ಇಡುವ, ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತಲ್ಲ, ಸ್ವಲ್ಪ ನೋಡುವ. ಸೊ ತುಂಬ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಒಂಥರ ಈ ತಲೆಯಲ್ಲಿ ಏನೋ ಕಿರ್ರ ಅನ್ನಿಸ್ತಾ ಇದೆ. ಅಂದರೆ ನಾನು ಒಬ್ಬನೇ ಮಾತಾಡ್ಕೋತಾ ಇದ್ದೀನಲ್ಲ, ನನಗೆ ಡಿಪ್ರೆಷನ್ ಬರುತ್ತಾ ಅಂತ. ಗಾಯ್ಸ್, ಇವಾಗ ಸಮಯ 11:59. ದ ಕೌಂಟ್ ಸ್ಟಾರ್ಟ್ ನೌ. ಇವಾಗ ಎಕ್ಸಾಕ್ಟಾಗಿ 12:05 ಕ್ರಾಸ್ ಆಯಿತು. ಒಂದು 2 ನಿಮಿಷ ಕ್ರಾಸ್ ಆಯಿತು. 12:07 ಆಯಿತು. ಸೊ ಎಕ್ಸಾಕ್ಟಾಗಿ ನಾನು 12:30ಗೆ ನನ್ನ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿ ತನಕ ಏನಿಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ನಂತರ ಏನಾದರೂ ಮಾಡಬೇಕಲ್ಲ. ಮಧ್ಯಾಹ್ನ ನಂತರ 1 ಅವರ್ದು ಪ್ಲ್ಯಾನ್ ಇದೆ. 1 ಅವರ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಯಾಕಂದರೆ ಇವತ್ತು ಲೆಗ್ ಡೇ. ಸೊ ಲೆಗ್ ಡೇ ಇಲ್ಲೇ ಮಾಡಬೇಕು ನಾನು ಮನೆಯಲ್ಲಿ. ಸೊ ಇವಾಗ ನಾನು ನನ್ನ ಮಧ್ಯಾಹ್ನದ ಫುಡ್ಡನ್ನು ರೆಡಿ ಮಾಡಬೇಕು. ಸೊ ಪ್ಲ್ಯಾನ್ ಏನಪ್ಪ ಅಂತಂದರೆ ಬ್ರೆಡ್ ಆಮ್ಲೆಟ್. ಸ್ವಲ್ಪ ಹಾಕ್ಬಿಟ್ಟು ಹೆಂಗೆ ಮಿಕ್ಸ್ ಮಾಡೋದು ಗೊತ್ತಾಗ್ತಿಲ್ಲ. ಬ್ರೆಡ್ ಹಾಕ್ತಾ ಇದ್ದೀನಿ. ಬ್ರೆಡ್, ಬ್ರೌನ್ ಬ್ರೆಡ್, ವಿಚ್ ಈಸ್ ಗುಡ್ ಫಾರ್ ಹೆಲ್ತ್. ಇದು ಬ್ರೌನ್ ಬ್ರೆಡ್. ಸೊ ನಿಮಗೂ ಇದನ್ನು ತಗೊಳ್ಳೋದು. ಆ್ಯಂಡ್ ಇದನ್ನು ವೀಟ್ ಬ್ರೆಡ್ ಬರುತ್ತೆ. ಬ್ರೌನ್ ಬ್ರೆಡ್ ನಾನು ಬ್ರೆಡ್ನ 4 ಪೀಸ್ ಮಾಡ್ತೀನಿ. ಇವಾಗ ಮೊಟ್ಟೆದ್ದು ಮತ್ತೊಂದು ಲೇಯರ್ ರೆಡಿ ಮಾಡ್ತೀನಿ ನಾನು. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಬ್ರೆಡ್ ಮತ್ತು ಇದನ್ನೆಲ್ಲ 2 ಲೇಯರ್ ಹಾಕಿ ಇಟ್ಟಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ, ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಅನ್ನೋದು ನಂಬಿಕೆನೇ ಇಲ್ಲ. ಸೊ ನೋಡುವ. ಇದ್ರ ಒಳಗಿರ್ತೀರ. ಸೊ 195 ಕೆಲ್ವಿನಲ್ಲಿ ಇಟ್ಟು ಆಲ್ಮೋಸ್ಟ್ ಇವಾಗ ಫಸ್ಟ್ ನಾನು 17 ಮಿನಿಟ್ಸ್ ಇಡ್ತಾ ಇದ್ದೀನಿ. 17 ಮಿನಿಟ್ಸ್. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ದೇವರು ಕೇಳ್ಕೊಂಡು ಇಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ನಾನು ಒಂದು 10 ಮಿನಿಟ್ಸ್ ಆದಮೇಲೆ ಒಂದು ಸ್ವಲ್ಪ ಆಫ್ ಮಾಡಿ ನೋಡ್ತೀನಿ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಓ ಮೈ ಗಾಡ್. ಐ ಥಿಂಕ್ ಇಟ್ಸ್ ಡನ್. ಐ ಥಿಂಕ್ ನನಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಅದರಲ್ಲಿ ಇಡುವ, ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತಲ್ಲ, ಸ್ವಲ್ಪ ನೋಡುವ. ಪರವಾಗಿಲ್ಲ, ಆಫ್ ಬೇಯ್ದಿದ್ದನ್ನು ಕೂಡ ತೊಂದರೆ ಇಲ್ಲ. ಬಟ್ ಆಗಿರುತ್ತೆ ಅನಿಸುತ್ತೆ. ನನ್ನ ಪ್ರಕಾರ ಆಗಿರಬಹುದು. ಒಂದು 5 ನಿಮಿಷ ಆದಮೇಲೆ ನಾನು ಅದನ್ನು ತೆಗೆದುಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ಸೊ ಇವಾಗ ಇದನ್ನು ನಾನು ನೋಡಿ ತುಂಬ ಚೆನ್ನಾಗಿದೆ. ಟ್ರೈ ಮಾಡ್ತಾ ಇದ್ದೀನಿ. ವಾವ್, ಪರ್ಫೆಕ್ಟ್. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಬಟ್ 3 ಮೊಟ್ಟೆ ಉದ್ದ ಗೊತ್ತಾಗಲ್ಲ. ಇಟ್ಸ್ ಗುಡ್. ನನಗೆ ಮೇನ್ಲಿ ಫುಡ್ಡಿಗೆ ತೊಂದರೆ ಇದ್ದಿದ್ದು. ಫುಡ್ ಏನು ಮಾಡೋದು, ಹೆಂಗೆ ಮಾಡೋದು. ಮ್ಯಾಗಿ ಎಲ್ಲ ಮಾಡ್ಬೋದು, ಬಟ್
ಅದು ತುಂಬ ಈಸಿ ಮ್ಯಾಗಿ ಎಲ್ಲ ಮಾಡೋದು. ಅದಕ್ಕೆ ನಾನು ಸ್ವಲ್ಪ ರಿಸ್ಕ್ ತಗೊಂಡು ಆಮ್ಲೆಟ್ ಎಲ್ಲ ಮಾಡೋದು ಅಂತ. ಮ್ಯಾಗಿ ಮತ್ತು ಮೈದಾದಿಂದ ಮಾಡೋದು ಅಂತ ಅದಕ್ಕೆ ನಾನು ತಗೊಳ್ಳಿಲ್ಲ, ನಂಗೆ ಗೊತ್ತಿಲ್ಲ ಪರ್ಫೆಕ್ಟಾಗಿ. ಉಪ್ಪು ಖಾರ ಎಲ್ಲನೂ ಪರ್ಫೆಕ್ಟ್. ಬ್ರೆಡ್ ಅಂತೂ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಕ್ರಂಚಿ ಆಗಿದೆ ನೋಡಿ. ನೀವು ನೋಡ್ಬೋದು, ಈಗ ಕ್ರಂಚಿ ಕ್ರಂಚಿ ಫೀಲ್ ಆಗ್ತಾ ಉಂಟು. ಬ್ರೆಡ್ ಆಮ್ಲೆಟ್ ಅದರ ಜೊತೆ 2 whole egg and cucumber ತಿಂತಾ ಇದ್ದೀನಿ. ಹೊಟ್ಟೆ ಫುಲ್ ಆಗಲಿಲ್ಲ ನನಗೆ. 3 ಹೊಟ್ಟೆದ್ದು ಮಾಡಿದರೂ ಕೂಡ ಹೊಟ್ಟೆ ಫುಲ್ ಆಗಲಿಲ್ಲ. ಕ್ಯೂಕಂಬರ್ ತುಂಬ ಒಳ್ಳೆಯದು ಬಾಡಿಗೆ. ಇದು ನಿಮ್ಮ ಬಾಡಿ ಹೀಟ್ನ ಕಂಟ್ರೋಲ್ ಮಾಡುತ್ತೆ, ಹೈಡ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ನನಗೆ ಊಟ ಆದಮೇಲೆ ನಿದ್ದೆ ಬರ್ತಾ ಇದೆ, ಬಟ್ ಮಲ್ಕೊಳ್ಳೋ ಹಾಗಿಲ್ಲ. ಮಲ್ಕೊಂಡ್ರೆ 24 ಗಂಟೆ 9 ಗಂಟೆ ನಾನು ಮಲ್ಕೊಳ್ಳೋದಕ್ಕಿಂತ ಟೈಮ್ ತಗೋತೀನಿ ಅಂತ ಆಗುತ್ತೆ. ಬಟ್ ಇವಾಗ ಏನಾದರೂ ಮಾಡಬೇಕು. ನನ್ನ ಹತ್ರ ಇರೋದು ಒಂದೇ ಆಪ್ಷನ್, ಇವಾಗ ಕೂತ್ಕೊಂಡು ಬರೀಬೇಕು, ಅದು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು ತುಂಬ ಬೇಜಾರಾಗೋದು ಏನಪ್ಪ ಅಂತಂದರೆ, ನಾನು ಆವಾಗಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ಔಟ್ಸೈಡಿಂದ ನಾಯ್ಸ್ ಜಾಸ್ತಿ ಇದೆ. ಅಂದರೆ ಕೀ ಅಂತ ಏನೋ ಮಾಡ್ತಾಯಿದ್ದಾರೆ, ಆ ಕಡೆ ಕೆಲಸ ಮನೆಯಲ್ಲಿ ಕೆಲಸ ನಡೀತಾ ಉಂಟು. ಅದೊಂದು ಬೇಜಾರಾಗ್ತಾಯಿದೆ, ಯಾಕಂದರೆ ತುಂಬ ಎಫರ್ಟ್ ಹಾಕಿ ಏನೋ ಒಂದು ಫ್ರೀ ಇದ್ದಾಗ ಏನಾದರೂ ಮಾಡುವ ಅಂತ ನಾನು ಮಾಡಿದಂಥ ಚಾಲೆಂಜ್. ಸೊ ಅದೊಂದು ಬೇಜಾರಾಗ್ತಾ ಇದೆ. ಇವಾಗ ಏನಾದರೂ ಬರೀಬೇಕು, ಯಾಕಂದರೆ ಅಟ್ ದ ಎಂಡ್ ಆಫ್ ದಿ ವಿಡಿಯೋ ನಾನು ಇದರಲ್ಲಿ ನನಗೇನು ಅನಿಸುತ್ತೆ ಅಥವಾ ನನಗೇನು ಅನಿಸಿದೆ ಅಥವಾ ಏನಾದರೂ ಒಂದು ಹೇಳಬೇಕು ಅಂತ ಇರೋದು. ಸೊ ನೋಡುವ, ಏನಾದರೂ ಬರೆಯುವ. ಓಕೆ, ಸಮಯ 3:30, ಮಧ್ಯಾಹ್ನದ 3:30, ಆಲ್ಮೋಸ್ಟ್ 15.5 ಹವರ್ಸ್ನ ಇಲ್ಲಿ ನಾನು ಸ್ಪೆಂಡ್ ಮಾಡಿದ್ದೀನಿ. ನಿಜ ಹೇಳಬೇಕು ಅಂದರೆ ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ, ಯಾಕಂದರೆ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ, ಟೈಮ್ ಪಾಸ್ ಆಗೋದಕ್ಕೋಸ್ಕರ. ಆ್ಯಂಡ್ ಬೇರೆ ಯಾವ್ರ ಜೊತೆನೂ ಕೂಡ ಮಾತಾಡ್ತಿಲ್ಲ, ಅವ್ರ ಸೈಡ್ ಕಮ್ಯುನಿಕೇಷನ್ ಇಲ್ಲ. ಸೊ ಇಲ್ಲಿಂದನೇ ಎಲ್ಲ ನೋಡ್ತಾ ಇದ್ದೀನಿ. ಎದುರಿನ ಡೋರ್ ಬೇರೆ ಕ್ಲೋಸು, ಹಿಂದ್ಗಡೆ ಡೋರ್ ಬೇರೆ ಕ್ಲೋಸು. ಸೊ ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ತುಂಬ ಲೋನ್ಲಿ ಫೀಲ್ ಆಗ್ತಾ ಇದೆ ನನಗೆ. ಮೈ ಗಾಡ್, ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. 5 to 6 ಅಥವಾ 6 to 7 ಒಂದು ಪ್ಲ್ಯಾನ್ ಇದೆ. ಮೇ ಬಿ ಅದು 6 to 7:30 ಹೋಗ್ಬೋದು, 5 to 6:30 ಹೋಗ್ಬೋದು. ಸೊ ಇವತ್ತು ಲೆಗ್ ಡೇ ಇದೆ, ಅದನ್ನು ಇಲ್ಲೇ ಆದಷ್ಟು ಬೇಸಿಕ್ ಲೆಗ್ ವರ್ಕೌಟ್ನ ಮಾಡಿಬಿಟ್ಟು ಮುಗಿಸ್ಬೇಕು. ವೆರಿ ಇಂಪಾರ್ಟೆಂಟ್, ಜಿಮ್ ಮಿಸ್ ಮಾಡಬಾರ್ದು ಅಂತ. ಇನ್ನೊಂದು ಭಾರಿ ಬೇಜಾರಂದರೆ, ಇಡೀ ವಿಡಿಯೋದಲ್ಲಿ ಆ ಕಡೆ ನೋಡಿ ಸೌಂಡು ನನಗೆ ಇರಿಟೇಷನ್ ಆಗಿದ್ದು ಮೇನ್ಲಿ ಇದೆ. ಇಲ್ಲಿ ಪರ 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 ಸೌಂಡು, ಕೀ ಅಂತ ಸೌಂಡು ಬರ್ತಾ ಇದೆ, ಅದು ತಡ್ಕೊಳಕ್ಕೆ ಆಗ್ತಿಲ್ಲ. ಸೊ ಇದು ಏನಂದರೆ, ಇದು ಜಿಮ್ಮಲ್ಲಿ ಇರೋರಿಗೆ ಕೆಲವೊಬ್ರು ಯೂಸ್ ಮಾಡ್ತಾರೆ. ಇದು ಮೇನ್ಲಿ ಈ ಥರ ನೋಡಿ, ಈ ಥರ ಮಾಡಿದರೆ ಇಲ್ಲಿ ಫುಲ್ ಎಕ್ಸಸೈಸ್ ಆಗ್ತಾ ಇರುತ್ತೆ. ಮೇನ್ಲಿ ಇದನ್ನು ಕೆಲವೊಬ್ರು ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಈ ಥರ ಮಾಡ್ತಾಯಿದ್ರೆ ನರ್ವ್ಸ್ ಕಾಣಿಸುತ್ತೆ ಅಂತ, ನರಗಳು ಎದ್ದು ಕಾಣಿಸುತ್ತೆ ಅಂತ. ನಾನು ಇದನ್ನು ತಗೊಂಡು 1 ವಾರ ಆಯಿತು, ಇವಾಗಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಸಮ್ಟೈಮ್ಸ್ ನಂದು ಇವಾಗ ಬಾಡಿ ಪಂಪ್ ಆಗಿಲ್ಲ, ಸೊ ಹಾಗಾಗಿ ನರ್ವ್ಸ್ ಕಾಣಿಸೋದಿಲ್ಲ. ಇದು ನನಗೆ ಫ್ರೀ ಆದಾಗ ನಾನು ಮಾಡ್ತಾ ಇರ್ತೀನಿ. ಸೊ ನನ್ನ ಹತ್ರ ಕಲ್ಲಂಗಡಿ
ಇದನ್ನು ತಿನ್ನುವ, ವೇಸ್ಟ್ ಆಗುತ್ತಲ್ಲ. ಏನಾದರೂ ಮಾಡ್ತಾ ಇರಬೇಕು. ತಿನ್ನುವ. ಲೆಟ್ಸ್ ಗೋ. ಸೊ ಇದನ್ನು ಓಪನ್ ಮಾಡಿತ್ತು, ಕಟ್ ಮಾಡಿತ್ತು. ಇದನ್ನು ಇವಾಗ ಫುಲ್ಲು ತಿನ್ನಬೇಕು. ಇದನ್ನು ಫುಲ್ಲು ತಿಂದು, ಇದೆಷ್ಟು ತಿಂದು ತೊಂದರೆ ಇಲ್ಲ, ಫುಲ್ಲು ತಿಂದು ಆಲ್ಮೋಸ್ಟ್ ಇವಾಗ 4 o'clock 4:30 ತನಕ ವಾಕ್ ಮಾಡಬೇಕು. ಇವತ್ತು ವಾಕ್ ಕಂಪ್ಲೀಟ್ ಮಾಡಬೇಕು ನಾನು. ಲೆಟ್ಸ್ ಗೋ. ಸೊ ಫೈನಲಿ ದಿಸ್ ಇಸ್ ಡನ್. ಇದನ್ನು ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಟೈಮ್ ಈಸ್ 4:05. ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಹಾಫ್ ಆನ್ ಅವರ್ ವಾಕ್ ಮಾಡಬೇಕು. ರೂಮಿನ ಒಳಗಡೆ ವಾಕ್ ಮಾಡಬೇಕು. ತಿಂದಿರೋದನ್ನೆಲ್ಲ ಕರಗಿಸಬೇಕು. ಆಮೇಲೆ ವಾಕ್ ಮಾಡಿ ಆದಮೇಲೆ ಆಫ್ಟರ್ 6 ನಾನು ಬೇಸಿಕ್ ಲೆಗ್ ವರ್ಕೌಟ್, ಸ್ಟ್ರೆಚಿಂಗ್ ಆ್ಯಂಡ್ ಇದನ್ನು ಜಂಪಿಂಗ್ ಜಾಕ್ಸ್ ಇದನ್ನೆಲ್ಲ ನಾನು ಮಾಡಬೇಕು. ಟೈಮ್ ಈಸ್ 4:50. ಸೊ 4:15ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವಾಕಿಂಗ್ನ. ಹಾಫ್ ಆನ್ ಅವರ್ ನಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಡಿದ್ದೀನಿ. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಬೇರೆ ಬೇರೆ ರೀತಿಯಲ್ಲಿ ಇವಾಗ ನೋಡಿ, ಈ ಥರ ನಡಿಬೋದು. ಹಿಂಗೆ ನಡ್ಕೊಂಡ್ರೆಲ್ಲ ನಿಮಗೆ ಒಳ್ಳೆಯದು. ಈ ಥರ ನಡಿಬೇಕು, ಬೇರೆ ಬೇರೆ ಇದರಲ್ಲಿ ನಡ್ಕೊಂಡು ಇಡ್ತೀನಿ. ಟೈಮ್ ಕ್ಲ್ಯಾಪ್ಸಿಗೆ ಇಲ್ಲಿ ಸ್ಟೋರೇಜ್ ಸ್ವಲ್ಪ ಕಡಿಮೆ ಇದೆ, ಇಡ್ತೀನಿ. ನೋಡುವ, ಬನ್ನಿ. ಸೊ 4:15ಇಂದ 4:45 ತನಕ ನಾನು ವಾಕ್ ಕಂಪ್ಲೀಟ್ ಮಾಡಿದ್ದೀನಿ. ಯಾಕಂದರೆ ನಾನು ಹಾಫ್ ವಾಟರ್ ಮೆಲನ್ ತಿಂದಿದ್ದೆ, ಅದನ್ನು ಬರ್ನ್ ಮಾಡಬೇಕಿತ್ತು. ಬಟ್ ಬರ್ನ್ ಆಗಲಿಲ್ಲ. ಇವಾಗೇನಿಲ್ಲ, 5 o'clockಯಿಂದ ನಾನು ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಅಂದರೆ ಲೆಗ್ ವರ್ಕೌಟ್ ಮತ್ತು ಬೇಸಿಕ್ ಜಂಪಿಂಗ್ ಜಾಕ್ಸ್ ಆ್ಯಂಡ್ ವಾರ್ಮ್ ಅಪ್ ಮಾಡ್ತೀನಿ. ಸೊ 1 hour ಅದಕ್ಕೆ ಜಾಸ್ತಿ ಹೋಗ್ಬೋದು. ಆಮೇಲೆ ಸ್ವಲ್ಪ ಕ್ಯಾಲಿಸ್ಥೆನಿಕ್ಸ್ನ ಸ್ಕಿಲ್ನ ನೋಡ್ಕೊಂಡು ಬರೋಣ. ಸೊ 5 o'clock ಆಯಿತು. ಇವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಬೇಸಿಕ್ ಸ್ಟ್ರೆಚಿಂಗಿಂದ ಶುರು ಮಾಡಿಬಿಟ್ಟು ಎಲ್ಲ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಫ್ರಮ್ ನೆಕ್ಕಿಂದ ಸ್ಟಾರ್ಟ್ ಮಾಡಬೇಕು. ಬೇಸಿಕ್ ಸ್ಟ್ರೆಚ್ ಎಲ್ಲ ಮುಗಿಯಿತು. ಇವತ್ತು ಲೆಗ್ ಸ್ವಲ್ಪ ಆಡಬೇಕಿದೆ. ಇವತ್ತು ಲೆಗ್ ಡೇ. ಜಿಮ್ಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಬೇಸಿಕ್ಕಾಗಿ ಇಲ್ಲೇ ಮಾಡಬೇಕು ನಾನು ಇವಾಗ. ಸೊ ಲೆಗ್ಗಿಗೆ ಕೆಲವೊಂದು ಸ್ಟ್ರೆಚಿಂಗ್ ಅಥವಾ ವಾರ್ಮ್ ಅಪ್ ಮಾಡಬೇಕು ಲೆಗ್ಗಿಗೆ. ಯಾಕಂದರೆ ಮೇನ್ ಲೆಗ್ಗಿಗೆ ಮಾಡಬೇಕಾದ್ರೆ ನಾವು ಸ್ಟ್ರೆಚ್ ಮಾಡಲೇಬೇಕು. ಸೊ ಬೇಸಿಕ್ ಆಗಿರುವಂತಹ ಜಂಪಿಂಗ್ ಜಾಕ್ಸ್ ಎಲ್ಲ ನಾನು ಕಂಪ್ಲೀಟ್ ಆಯಿತು. ಇವಾಗ ಬೇಸಿಕ್ ಲೈಟ್ ವೇಟ್ ಸ್ಕ್ವಾಟ್ ಮಾಡಬೇಕು. ನನ್ನ ಹತ್ರ 5 kg ಡಂಬಲ್ ಇದೆ. ಸೊ 10 kg ಸ್ಕ್ವಾಟ್ ಮಾಡಬೇಕು. ಸೊ ಮಾಡುವ ನೋಡಿ. 5 kg, ದಿಸ್ ಇಸ್ 5 kg. ಇನ್ನೊಂದು ಡಂಬಲ್ ಇದ್ದು ಈ ಪ್ಲೇಟನ್ನು ಇದಕ್ಕೆ ಹಾಕಿ ಬೇಸಿಕ್ ಆಗಿರುವಂತಹ ಇದು 2 ನೋಡಿ, ಇದು 2.5 kg. ಸೊ 10 kg ಸ್ಕ್ವಾಟ್ ಮಾಡಬೇಕು. ಬನ್ನಿ. ಅನಾಜಿ 5 ಗಂಟೆ ಉಂಟು, ಇನ್ನು 6 ಗಂಟೆ ಇದೆ.
ಇನ್ನು 6 ಗಂಟೆ ಇದೆ. ಹೊರಗೆ ಹೋಗುವ ಅಂತ ಫೀಲ್ ಆಗ್ತಾ ಉಂಟು ಅವಾಗಿಂದ. ಆದರೂ ಕಂಟ್ರೋಲ್ ಮಾಡಿ ಕೂತಿದ್ದೀನಿ. 12 ಗಂಟೆ ಆದಮೇಲೆ ರಾತ್ರಿ ಆದರೆ ಬರಬೇಕಿಲ್ಲ, ಒಂದು ಅರ್ಧ ಗಂಟೆ ಆ ಕಡೆ ಹೋಗಿ ಬರಬೇಕು. ಓ ಮೈ ಗಾಡ್, ಡಿಪ್ರೆಷನ್ ಫೀಲ್ ಆಗ್ತಾ ಉಂಟು. ಒಂದು ಕಡೆ ಯೋಚನೆ ಆಗ್ತಾ ಉಂಟು, ಒಂದು ದಿನ ಧರ್ಮಕ್ಕೆ ವೇಸ್ಟ್ ಮಾಡಿದೆ ಅಂತ. ಇನ್ನೊಂದು ಕಡೆ ಏನು ಫೀಲ್ ಆಗ್ತಾ ಉಂಟು ಅಂದರೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಒಂಥರ ಸ್ಪೆಷಲ್ ಆಗಿತ್ತು, ನಿಜವಾಗ್ಲೂ ಸ್ಪೆಷಲ್ ಆಗಿತ್ತು. ಐ ಸ್ಪೆಂಟ್ ಅಲೋನ್. ಒಂದು ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ವಿದೌಟ್ ಸೋಷಿಯಲ್ ಮೀಡಿಯಾ, ವಿದೌಟ್ ಯೂಸಿಂಗ್ ಮೊಬೈಲ್, ಐ ಸ್ಪೆಂಟ್ ರಿಯಲಿ. ನೆಕ್ಸ್ಟ್ ವರ್ಕೌಟ್ ಡಂಬಲಲ್ಲಿ ಸೇಮ್. ಸೊ ವೈಡ್ ಆ್ಯಂಗಲ್ ಇಟ್ಟು 20 ಸೇಮ್. ಏನು ವರ್ಕೌಟ್? ನೆಕ್ಸ್ಟ್ ಲೆಗ್ ವರ್ಕೌಟ್ಗೆ ನಾನು ಮತ್ತೆ ಡಂಬಲ್ ಬಿಚ್ಚಬೇಕು. ಸೊ 2 ಡಂಬಲ್ ಇಟ್ಕೊಂಡು ಮಾಡುವಂತಹ ಎಕ್ಸಸೈಸ್, ಹೆಸರು ಗೊತ್ತಿಲ್ಲ. ಸೊ ಇದು ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಎಕ್ಸಸೈಸ್ ಫಾರ್ ಲೆಗ್. ಸೊ ನೋಡುವ, ಫಸ್ಟ್ ಇದನ್ನು ತೆಗಿಬೇಕು. ನೆಕ್ಸ್ಟ್ ವರ್ಕೌಟ್, ಥರ್ಡ್ ವರ್ಕೌಟ್. ಇದು ಒಂದು ಕೂಡ ಯೂಸ್ ಮಾಡ್ಬೋದು. ಸೊ ಈ ವರ್ಕೌಟ್ ಮಾಡಬೇಕಾದ್ರೆ ವೆಯ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ಮಾಡೋದಕ್ಕೂ ಕಷ್ಟ, ಮಾಡಬೇಕು ಅಷ್ಟೇ. ಲೆಗ್ಗಿನ ಲಾಸ್ಟ್ ವರ್ಕೌಟು 4 ಮಾಡೋದು. ಸುಸ್ತಾಗ್ತಿದೆ, ಫಸ್ಟೇ ಮೂಡಿಲ್ಲ, ಅದ್ರ ಜೊತೆ ಲೆಗ್ ವರ್ಕೌಟ್ ಬೇರೆ, ಮತ್ತು ಮ್ಯೂಸಿಕ್ ಇಲ್ಲ, ಏನೂ ಇಲ್ಲ, ಮೋಟಿವೇಟ್ ಮಾಡೋದಕ್ಕೆ ಯಾರೂ ಇಲ್ಲ. ಸೊ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊತಿದ್ದೀನಿ. ಸೊ ಲಾಸ್ಟ್ ವರ್ಕೌಟು ಇದು, ಲೆಗ್ನ ಲಾಸ್ಟ್ ವರ್ಕೌಟು. ಇದಕ್ಕೆ ನಮಗೆ ಹೆವಿ ವೆಯ್ಟ್ ಬೇಕು ಆ್ಯಕ್ಚುಲಿ. ಇದು ಇಲ್ಲಿಗೆ ಹೆವಿ ವೆಯ್ಟ್ ಇದ್ರೆ ಒಳ್ಳೆ ಪುಷಪ್. ಬಟ್ ಇದನ್ನು ನಾವು ಬೆಂಡ್ ಮಾಡಿ ಪುಲ್ ಅಪ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟ್ರೆಸ್ ತಗೋಬೇಕು, ಫೀಲ್ ಮಾಡ್ಕೋಬೇಕು. ಲೈಕ್ ದಿಸ್ ಇದರ ಹೋಗ್ಬೇಕು ಸ್ವಲ್ಪ. ಸೊ ಲೆಗ್ ವರ್ಕೌಟ್ ಕಂಪ್ಲೀಟ್ ಆಗಿದೆ. ಇನ್ನು ಅಪ್ಪರ್ ಬಾಡಿಗೆ ಬೇಸಿಕ್ ಕೆಲವೊಂದು ಗೇಮ್ನ ಆಡಿ ಇವತ್ತಿನ ವರ್ಕೌಟ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ವರ್ಕೌಟ್ ಆದಮೇಲೆ ಸಿಗುವ, ಬನ್ನಿ. ಓಕೆ, ಸೊ ಫೈನಲಿ ವರ್ಕೌಟ್ ಎಲ್ಲ ಮುಗೀತು. ಹೋಮ್ ವರ್ಕೌಟ್ ಆದರೂ ಕೂಡ ಸಖತ್ತಾಗಿ ಇವತ್ತು ಖುಷಿಯಾಗಿದೆ. ಇವತ್ತು ಲೆಸ್ ವೇಟ್ ಇದೆ, ಫುಲ್ಲು ಖುಷಿ ಆಗ್ತಾಯಿದೆ. ಇವಾಗ ಸ್ನಾನ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಪ್ರೊಸೆಸ್, ಇವಾಗ ನೆಕ್ಸ್ಟ್ ಸ್ನಾನ ಮಾಡಿಬಿಟ್ಟು ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ನೋಡುವ, ಬನ್ನಿ. 7, 10, ಓನ್ಲಿ 1, 2, 3, 4, 5. ಓ ಮೈ ಗಾಡ್, ಇನ್ನೂ 5 ಗಂಟೆ ಇದೆ. ಐ ಸ್ಪೆಂಟ್ ಆಲ್ಮೋಸ್ಟ್ 19 hours ಹಿಯರ್. 19 ಗಂಟೆ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಇವಾಗ ಒಂದು ಪ್ಲ್ಯಾನ್ ಬಂತು. ಇವಾಗ 24 hours ಇಲ್ಲಿ ಕೂತಿದ್ದೀನಲ್ಲ,
12 ಗಂಟೆ ಆಗುತ್ತೆ. 12 ಗಂಟೆಯಲ್ಲಿ ಇಮಿಡಿಯೇಟಾಗಿ ಒಂದು ನಮ್ಮ ಏರಿಯಾಕ್ಕೆ ಗಾಡಿಯಲ್ಲಿ ಒಂದು ಸುತ್ತು ಬರಬೇಕು. ಆದರೆ ಅದೊಂದು ಸುಮ್ಮನೆ ಅದೇ 24 ಅವರ್ಸ್ ಆದಮೇಲೆ ಒಂದು ಸ್ವಲ್ಪ ಹೋಗುವ ಅಂತ, ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ. ಏನು ದೊಡ್ಡ ವಿಚಾರ ಅಲ್ಲ, ಅದು ಸಣ್ಣ ವಿಚಾರ. ಸ್ವಲ್ಪ ಮನೆಯಿಂದ ಹೊರಗೆ ಹೋಗಿ ಬರುವ ಅಂತ. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು, ಥಿಂಕ್ ಮಾಡಬೇಕು. ಸೊ ಬಾಯ್. ಫುಲ್ ಡೇ ಶೂಟ್ ಮಾಡಿ 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 ನಿಜವಾಗ್ಲೂ ತಲೆ ಕೆಟ್ಟೋಗಿದೆ ನನಗೆ ಶೂಟ್ ಮಾಡೋದಕ್ಕೆ ಮನಸ್ಸಿಲ್ಲ ಇವಾಗ. ಇನ್ನೇನೊಂದು 4 ಗಂಟೆ ಇರೋದು, ಅದನ್ನೊಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು. ಶೂಟ್ ಮಾಡಿ 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 ನಿಜವಾಗ್ಲೂ ತಲೆ ಕೆಟ್ಟೋಗಿದೆ. ಸಮಯ 8 ಗಂಟೆ ಇವಾಗ ನಾನು ಕೂತ್ಕೊಂಡು ನೈಟ್ ನಾವು ಫುಡ್ ರೆಡಿ ಮಾಡಬೇಕು. ಸೊಳ್ಳೆ ಬೇರೆ ಹೆವಿ ಇದೆ. ಸೊ ಲೆಟ್ಸ್ ಗೋ. ಸೊ ಫೈನಲಿ ನಮ್ಮ ಕ್ರಂಚಿಯಾದ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಇವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡುವಂತಹ ಸಮಯ. ಓ ಮೈ ಗಾಡ್, ನೋಡಿ ಬ್ರೆಡ್ ಆಮ್ಲೆಟ್, ಕ್ರಂಚಿಯಾದ ಬ್ರೆಡ್ ಆಮ್ಲೆಟ್. ಸೊ ಇವಾಗ ಬ್ರೆಡ್ ಆಮ್ಲೆಟ್ ಜೊತೆಗೆ ನಾನು ಮೊಟ್ಟೆ ಹಾಗೂ ಕ್ಯೂಕಂಬರ್ನ ಮತ್ತೆ ಕಟ್ ಮಾಡಬೇಕು. ಬನ್ನಿ ಕಟ್ ಮಾಡುವ. ಬ್ರೆಡ್ ಆಮ್ಲೆಟ್, ಗಟ್ಟಿಯಾದ ಬ್ರೆಡ್ ಆಮ್ಲೆಟ್. ಈ ಬ್ರೆಡ್ ಆಮ್ಲೆಟನ್ನು ನಾವು ಪೀಸ್ ಮಾಡಿರ್ತೇವೆ. ತುಂಬ ಕ್ರಂಚಿಯಾಗಿದೆ. ನೋಡಿ ಬ್ರೆಡ್ ಆಮ್ಲೆಟ್. ಕ್ರಂಚಿ ಆಗಿದೆ, ತುಂಬ ಖುಷಿಯಾಗಿ ನೋಡಿ. ಬ್ರೆಡ್ ಆಮ್ಲೆಟ್ ಅಂತೂ ಸಖತ್ತಾಗಿದೆ. ಒಂದು ನಂದು ಡೈಲಿ ರೆಸಿಪಿಯಲ್ಲಿ ಇದು ಬರುತ್ತೆ. ಬಿಸಿದೆ. ಆರು ಹೋದರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಕೂಡ. ಸ್ವಲ್ಪ ಬಿಸಿ ಇರಬೇಕಾದ್ರೆ ತಿಂದೆ. ನನಗೆ ನಿಜವಾಗ್ಲೂ ಟೈಮ್ ಸ್ಪೆಂಡ್ ಆಗ್ತಿಲ್ಲ. ಇದು ಮಾಡಿ 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 ಇದನ್ನು ಬೋರ್ ಆಯ್ತು ಇವಾಗ. ಇಲ್ಲ ತಲೆ ಇದೆ ಹಿಂಗೆ ಎಲ್ಲ ಇದೆ. ಕೆಳಗಡೆ ಮೀನು ಕಾಯಿಸ್ತಾ ಇದ್ದಾರೆ, ನಾನು ಇಲ್ಲಿ ಇದು ಕಾಯಿಸ್ತಾ ಇದ್ದೇನೆ. ಮೀನು ಫ್ರೈ ಇವತ್ತು ಸ್ಪೆಷಲ್. ಓ ಮೈ ಗಾಡ್, ನಾನು ತಿನ್ನಲ್ಲ, ನಾನು ಮೀನು ಫ್ರೈ ತಿನ್ನಲ್ಲ, ಸ್ವಲ್ಪ ಡಯಟಲ್ಲಿದ್ದೀನಿ. Okay, the final move. That is my final move. Idu 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 finally ವಿದಿನ್ 1 minute 1.5 minutes ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. ಕ್ರೇಜಿ ಅಲ್ವಾ? ಇದನ್ನು ಮಾಡಿ 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 ನನಗೆ ಸುಸ್ತಾಯಿತು. ಏನು ಮಾಡೋದು ಗೊತ್ತಿಲ್ಲ. ಒಂದು 10 ಗಂಟೆ ಆದಮೇಲೆ ನಾನು ಇವತ್ತಿನ ಒಂದು ಸ್ಟೋರಿ ಹೇಳ್ತೀನಿ. ಸ್ಟೋರಿ ಅಲ್ಲ, ಒಂದು ವಿಷಯ.
ಒಂದು ವಿಷಯ ಹೇಳ್ತೀನಿ ನಾನು ಕೇಳು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತದೆ. ನನಗೆ ಈ 3 ಗಂಟೆ ಒಂದ್ಸಲ ಹೋಗಿ ನಾನೊಂದ್ಸಲ ಹೊರಗಡೆ ಹೋದರೆ ಸಾಕೊಂತಾಗಿದೆ ನಿಜ ಗೈಸ್. 2 hours ಇದೆ, ಮುಗಿತಾ ಬರಬೇಕಾದ್ರೆ ತಲೆಯೆಲ್ಲ ಕೆಟ್ಟೋಗ್ತಿದೆ. ಒಂದೊಂದು ನಿಮಿಷನೂ ಒಂದೊಂದು ಗಂಟೆ ಥರ ಫೀಲ್ ಆಗ್ತಾ ಉಂಟು. ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. 9 ಗಂಟೆಯಿಂದ 10 ಗಂಟೆ ತನಕ ನಾನು ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ ಇವಾಗ. ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಸೋಷಿಯಲ್ ಮೀಡಿಯಾ ನಥಿಂಗ್. ಅಟ್ಲೀಸ್ಟ್ ಒಂದು ಟೈಮ್ ಪಾಸ್ ಕಾಲ್ ಕೂಡ ಮಾಡೋ ಹಾಗಿಲ್ಲ. ಸೊ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಒಂಥರ ಈ ತಲೆಯಲ್ಲಿ ಏನೋ ಕಿರ್ರ ಅನ್ನಿಸ್ತಾ ಇದೆ. ಅಂದರೆ ನಾನು ಒಬ್ಬನೇ ಮಾತಾಡ್ಕೋತಾ ಇದ್ದೀನಿ, ನನಗೆ ಡಿಪ್ರೆಷನ್ ಬರುತ್ತಾ ಅಂತ. ಅಂದರೆ ಬೆಳಿಗ್ಗೆಯಿಂದ ನಾನು ಒಬ್ಬನೇ ಮಾತಾಡ್ತಿದ್ದೀನಿ, ವಿಡಿಯೋ ಇಟ್ಟು ಮಾತಾಡ್ತಾ ಇದ್ದೀನಿ. ಅದೇ ತಲೆ ಕೆಟ್ಟೋಗ್ತಿರೋದು. ನಾನು ಏನೋ ಒಂದು ಬರೆದಿದ್ದೀನಿ, ಬೆಳಿಗ್ಗೆ ಬರ್ತಿರೋದು, ಆಮೇಲೆ ಮಧ್ಯಾಹ್ನ ಸ್ವಲ್ಪ ಬರೆದೆ, ಆವಾಗ ವಿಡಿಯೋ ಮಾಡಿರಲಿಲ್ಲ ನಾನು. ಸೊ ಏನು ಬರ್ತಿದ್ದೀನಿ ಅಂತ ಹೇಳಿದೆ. ಇದು ಬೇಸಿಕಲಿ ಲೈಫ್ನ ಬಗ್ಗೆ. ಸೊ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ. ಓಕೆ, ಇರೋದೊಂದು ಲೈಫು, ಏನಾದರೂ ಮಾಡು. ಮತ್ತೆ ಸಿಗಲ್ಲ ಈ ಲೈಫು, ಏನಾದರೂ ಮಾಡು. ನಿನ್ನಿಂದ ಅಸಾಧ್ಯವಾಗಿರೋದನ್ನು ಮಾಡು. ಸೋತ್ರೂ ಮಾಡು, ಗೆದ್ರೂ ಮಾಡು, ಆದರೆ ಮಾಡು. ಎಷ್ಟು ಅಂತ ಅದೇ ಹಳೆ ರೂಟೀನ ಫಾಲೋ ಮಾಡ್ತೀಯ? ಸ್ವಲ್ಪ ಚೇಂಜಸ್ ಇರಲಿ. ಇರೋ ಲೈಫಲ್ಲಿ ನಾವು ಯಾವಾಗ ಸಾಯ್ತೀವಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸಾಯೋದಕ್ಕಿಂತ ಮುಂಚೆ ನಿನಗೆ ಬೇಕಾದನ್ನು ಮಾಡು. ನಿನ್ನ ಲೈಫ್ ತಾನೆ. ನಿನ್ನ ಲೈಫಲ್ಲಿ ಬೇರೆಯವ್ರು ಯಾಕೆ ಡಿಸಿಷನ್ ಮೇಕರ್ಸ್ ಆಗಿದ್ದಾರೆ? ಯಾಕೆ ನಿನ್ನ ಕೆಪಾಸಿಟಿ ಇಲ್ವಾ? ಇದೆ, 100% ಇದೆ. ಆದರೆ ನೀನು ಭಯ ಪಡ್ತಾ ಇದ್ದೀಯ. ನಾವು ಹುಟ್ಟಿದ ಊರು ಮಾತ್ರ ನಮ್ಮದು ಊರಲ್ಲ, ಇಡೀ ಜಗತ್ತೇ ನಮ್ಮ ಊರು. ಸಾಧ್ಯ ಆದರೆ ಸುತ್ತು. ಸತ್ತ ಮೇಲೆ ಸ್ವರ್ಗ ಸಿಗಬೇಕು ಅನ್ನೋ ಆಸೆ ಬೇಡ. ಬದುಕಿರ್ಬೇಕಾದ್ರೆ ಅದನ್ನು ಹುಡುಕು. ಅಟ್ಲೀಸ್ಟ್ ಅದರ ಡೋರು ಅದು ತಟ್ಟಿ ಬಾ. ಮನುಷ್ಯ ಹುಟ್ಟೋದೇ ಕೆಲಸ ಮಾಡೋದಕ್ಕೆ ಅಂತ ಇದೆ. ತಲೆಯಲ್ಲಿ ಅನ್ನೆಸೆಸರಿ ಜವಾಬ್ದಾರಿ ಬೇಕಾಗಿದೆ. ಈ ಜವಾಬ್ದಾರಿ ಅನ್ನೋ ನೆಪದಲ್ಲಿ ಖುಷಿಯಾಗಿರೋದನ್ನೇ ನಮ್ಮ ಮರ್ತೋಗಿದ್ದೀವಿ. ನಾನಿಲ್ಲಿ ಉಪದೇಶ ಹೇಳೋಕೆ ಬಂದಿಲ್ಲ, ನಾನು ರಿಯಾಲಿಟಿನ ಹೇಳ್ತಾ ಇದ್ದೀನಿ ಅಷ್ಟೆ. ಹಾಗಂತ ನಾನೇನು ಸಾಚ ಅಲ್ಲ. ಆದರೂ ನಾನು ನನ್ನ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ನೀವು ಸೊ ಇದೊಂದು ಲೈಫ್ ಬಗ್ಗೆ ಬರ್ತಿರೋದು. ನಾನು ತುಂಬ ಔಟ್ಸೈಡ್ ಪೀಪಲ್ನ ನೋಡಿದ್ದೀನಿ. ಸೊ ಕೆಲಸ ಅಂತ ಬಂದಾಗ 100% ಕೆಲಸಕ್ಕೆ ಕೊಡೋದು. ಅದು ಏನಪ್ಪ ಅಂತಂದರೆ 12 ಗಂಟೆಗೆಲ್ಲ ಅಪ್ಡೇಟ್ ಮಾಡೋದು, ಅದು ರಾತ್ರಿ 3 ಗಂಟೆ 4 ಗಂಟೆ ತನಕ ಏನೋ ಅಪ್ಡೇಟ್ ಮಾಡ್ತಾ ಇರೋದು. ಅಂದರೆ ಜಾಸ್ತಿ ವರ್ಕ್ ಮಾಡಿದರೆ ನಮಗೆ ಅಪ್ರಿಸಿಯೇಷನ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ಆ ಒಂದು ಅಪ್ರಿಸಿಯೇಷನ್ಗೋಸ್ಕರ ನಮ್ಮ ಪರ್ಸ್ನಲ್ ಲೈಫ್ನ ನಾವು ಯಾಕೆ ಹಾಳು ಮಾಡ್ಕೋತಾ ಇದ್ದೀವಿ ಅನ್ನೋದು ಮಾತ್ರ ನನಗೆ ಕ್ವಶನ್. ವಿ ಹ್ಯಾವ್ ಬ್ಯೂಟಿಫುಲ್ ಫ್ಯಾಮಿಲಿ, ನಮಗೆ ವಿ ಹ್ಯಾವ್ ಬ್ಯೂಟಿಫುಲ್ ನೇಚರ್. ಎಕ್ಸ್ಪ್ಲೋರ್ ಮಾಡಿ. ಆ ಒಂದು ಅದೇ ತಲೆ ಕೆಟ್ಟಿರೋ ಕೆಲಸನ ಎಷ್ಟು ಅಂತ ಮಾಡ್ತೀರಾ? ಹಾಗಂತ ಕೆಲಸ ಮಾಡಬಾರ್ದು ಅಂತಲ್ಲ. ಫಾರ್ ಎವ್ರಿಥಿಂಗ್ ದೆರ್ ಇಸ್ ಎ ಲಿಮಿಟ್. ಯಾವುದೇ ವಿಚಾರನೂ ಕೂಡ ಅತಿಯಾದಷ್ಟು ಅದು ಕೆಟ್ಟದ್ದು, ಅದು ವಿಷ. ಒಂದು ಅಟ್ಲೀಸ್ಟ್ ಫೋರ್ಸ್ಫುಲಿ ನಮ್ಮ ಪರ್ಸ್ನಲ್ ಲೈಫಿಗೆ ಒಂದಿಷ್ಟು ಸಮಯವನ್ನು ಹೋಲ್ಡ್ ಮಾಡಿಟ್ಕೊಳ್ಳಿ ಅಂತ ಮಾತ್ರ ಹೇಳ್ತಾ ಇರೋದು. ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ನಿನ್ನೆ ನಾನು ಮಲಗಬೇಕಾದ್ರೆ 12:30 ತನಕ ಯೋಚನೆ ಮಾಡ್ತಾ ಮಲ್ಕೊಂಡಿದ್ದೆ ಇವತ್ತೇನು ಮಾಡೋದು ಅಂತ. ಬಟ್ ಸಡನ್ನಾಗಿ ಹೊರಗಡೆಯಿಂದ ಏನೋ ಒಂದು ದೊಡ್ಡ ಸೌಂಡ್ ಬಂತು, ಒಂಥರ ಸೌಂಡು.
ಅದು ನನ್ನ ಯಾಕೆ ಹೇಳೋಕ್ಕೆ ಮರ್ತೋಗಿದೆ ಅಂತ ಗೊತ್ತಿಲ್ಲ, ಬಟ್ ಅದಾದಮೇಲೆ ನಾನು ಆಲ್ಮೋಸ್ಟ್ 2 hours ಮಲ್ಕೊಂಡಿಲ್ಲ. ನಿಜ, ಇವಾಗ ನಿದ್ದೆ ಬಂದಿಲ್ಲ, ನಾನು ಮೊಬೈಲ್ ಯೂಸ್ ಮಾಡ್ಕೊಂಡು ಅಥವಾ ಸಾಂಗ್ ಇಟ್ಟರೆ ನನಗೆ ನಿದ್ದೆ ಬರ್ತದೆ. ಬಟ್ ಇಲ್ಲಿ ನಾನು ಏನು ಯೂಸ್ ಮಾಡೋ ಹಾಗಿರಲಿಲ್ಲ. ಬಟ್ ಆ ಸೌಂಡು ಲೈಫಲ್ಲಿ ನನ್ನ ಥರ ಫಸ್ಟ್ ಟೈಮ್ ಕೇಳಿದ್ದು. ಸೊ ಇದ್ರ ಬಗ್ಗೆ ಮನೆಯವ್ರ ಹತ್ರ ಹೊರ ಹೋದ್ಮೇಲೆ ಮಾತಾಡಬೇಕಾಗುತ್ತೆ. ಈ ಚಾಲೆಂಜ್ ಮುಗಿಯೋ ಟೈಮಲ್ಲಿ ಮನೆಯವರು ಇರಬಹುದಾ ಇಲ್ಲಿ, ಅಥವಾ ಮಲ್ಕೊಂಡಿರ್ಬೋದಾ, ಅಥವಾ ಏನಾದರೂ ಸರ್ಪ್ರೈಸ್ ಕೊಡ್ಬೋದಾ, ಅಥವಾ ನನ್ನ ಚಾಲೆಂಜನ್ನು ಅಪ್ರಿಷಿಯೇಟ್ ಮಾಡ್ಬೋದಾ, ಏನು ಮಾಡಬಹುದು? ನನಗೆ ಕ್ವಶನ್ ಮಾರ್ಕ್ ಆವಾಗಿಂದ. ಇವಾಗ ನಾನು 12 ಗಂಟೆ ಆಗಬೇಕಾದ್ರೆ ಡಾಟಾ ಆನ್ ಮಾಡಬೇಕು, ಬಾಗಿಲು ಓಪನ್ ಮಾಡಬೇಕು, ಈ ಕಡೆ ಬಾಗಿಲು ಓಪನ್ ಮಾಡಬೇಕು. ಸೊ ಇದನ್ನೆಲ್ಲ ಮಾಡಬೇಕಾದ್ರೆ ನಮ್ಮ ಮನೆಯವರು ಅವರು ಮಲ್ಕೊಂಡಿರ್ತಾರ ಅಥವಾ ಇಲ್ಲಿ ಬಾಗಿಲ ಹತ್ತಿರ ಬಂದು ಕಾಯ್ತಾ ಇರ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಒಂದೇ ಒಂದು ಗಂಟೆ. ಕ್ರೇಜಿ ಚಾಲೆಂಜ್, ಇಟ್ ಈಸ್ ಕ್ರೇಜಿ. ಒಂದು ವೇಳೆ 2 ದಿನ ತಗೊಂಡ್ರೆ ಉಂಟಲ್ಲ, ಪಕ್ಕ ಡಿಪ್ರೆಷನ್ ಆಯಿತಾ, ಪಕ್ಕ ಡಿಪ್ರೆಷನ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೆಯ ಚಾಲೆಂಜ್, ಐ ಆಮ್ ವೆರಿ ಹ್ಯಾಪಿ. ನಾನು ನೆಕ್ಸ್ಟ್ ಚಾಲೆಂಜ್ ವಿಡಿಯೋ ಮಾಡ್ತೀನಿ, ಪಕ್ಕ ಮಾಡ್ತೀನಿ. ನನಗೆ ಇದು ತುಂಬ ಖುಷಿ ಕೊಡ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸ್ಟಾರ್ಟ್ ಮಾಡಬೇಕಾದ್ರೆ ಆಗೋ ಭಯ, ಮುಗಿಬೇಕಾದ್ರೆ ಆಗೋ ಖುಷಿ ತುಂಬ ಕ್ರೇಜಿ ಆಗಿರುತ್ತೆ. ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬಹುದು ಅಂತ ಇರುತ್ತೆ, ಮುಗಿಬೇಕಾದ್ರೆ ಏನೆಲ್ಲ ಮಾಡಿದೆ ಅನ್ನೋದು ಕೂಡ ಇರುತ್ತೆ. ಖುಷಿ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಎರಡೂ ಇದೆ. ತುಂಬ ಖುಷಿ ಆಗಿದೆ. ಮತ್ತು ನಾನು ಒಬ್ಬೊಬ್ಬನೇ ಮಾತಾಡೋದನ್ನು ಕಲ್ತಿದ್ದೀನಿ, ಆ್ಯಂಡ್ ಒಬ್ಬೊಬ್ಬನೇ ಮಾತಾಡಿ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿತಾ ಇದ್ದೀನಿ. 10:55 10:55 ಸಮಯದಲ್ಲಿ ಗೌತಮ್ ಅವರು ಯೂಟ್ಯೂಬ್ ಚಾನಲ್ನ ಮೊಟ್ಟ ಮೊದಲನೆಯ ಚಾಲೆಂಜ್ ವಿಡಿಯೋವನ್ನು ಕಂಪ್ಲೀಟ್ ಮಾಡುವಂತಹ ಸಮಯ. ಓನ್ಲಿ 1 hour ಲೆಫ್ಟ್. ತುಂಬ ವಿಚಾರಗಳನ್ನ ಮಾಡಿದ್ದೀನಿ ಇವತ್ತು. ನನಗೆ ಸ್ವಲ್ಪ ಬೋರ್ ಆಯಿತು. ವಿಡಿಯೋ ಬೋರ್ ಆಗದಿದ್ದರೆ ಸಾಕು, ಅಷ್ಟೇ. ಗೈಸ್, ಸಮಯ 11:30, ಎಕ್ಸಾಕ್ಟ್ 30 minutes. ಸೊ 30 minutes ಅಂದರೆ 30 × 60, 1800 seconds. ಸೊ 1800 secondsನ ನಾನಿಲ್ಲಿ ಸ್ಪೆಂಡ್ ಮಾಡಬೇಕು. ಔಟ್ಸೈಡ್ ಮನೆಯಲ್ಲಿ ಯಾರು ಮಲ್ಕೊಂಡಿಲ್ಲ. ಯೂಶ್ವಲಿ ಅಮ್ಮ ಬೇಗ ಮಲ್ಕೋತಾರೆ, ಅರೌಂಡ್ 11-10ವರೆಗೆ ಎಲ್ಲ ಮಲ್ಕೋತಾರೆ. ಬಟ್ ಯಾರು ಮಲ್ಕೊಂಡಿಲ್ಲ. ಐ ಥಿಂಕ್ ದೇ ಆರ್ ವೇಟಿಂಗ್ ಫಾರ್ ಮೀ. ಬಟ್ ಸೊಳ್ಳೆಲ್ಲ ಸಾಯಿಸ್ತೇವೆ. ದೇ ಆರ್ ವೇಟಿಂಗ್ ಫಾರ್ ಮೀ. 30 minutes. Only 15 minutes left. Only 15 minutes left. I think 900 seconds are left. So in 15 minutes ನನಗೆ ತುಂಬ ಫಾಸ್ಟಾಗಿ ಹೋಯಿತು. ಯಾಕಂದರೆ ಐ ವಾಸ್ ಡೂಯಿಂಗ್ ದಿಸ್. ಸೊ ಇದು ಒಳ್ಳೆ ಟೈಮ್ ಸ್ಪೆಂಡ್ ಆಗ್ತದೆ. ಇದರಿಂದ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇದರಿಂದ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಲೆಟ್ಸ್ ಗೋ. ಸಮಯ 11:55. ಓನ್ಲಿ 5 minutes ಲೆಫ್ಟ್. ಆವಾಗಿಂದ ನಾನು ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡ್ತಿದ್ದೆ ಚಾಲೆಂಜಿನ ಕಂಪ್ಲೀಟ್ ಮಾಡಬೇಕು ಅಂತ. ಮೈ ಗಾಡ್, ಚಾಲೆಂಜ್ ಗೋಯಿಂಗ್ ಟು ಬಿ ಕಂಪ್ಲೀಟ್. ಓನ್ಲಿ 4 minutes ಲೆಫ್ಟ್. ಫೀಲಿಂಗ್ ಸೋ ಹ್ಯಾಪಿ. ಈ ಬಾಗಿಲಿಂದ ಬಂದಿದ್ದೆ, ಈ ಬಾಗಿಲನ್ನು ಕ್ಲೋಸ್ ಮಾಡಿದ್ದೆ, ಇವಾಗ ಈ ಬಾಗಿಲಿಂದ ಮತ್ತೆ ಹೋಗ್ತಾ ಇದ್ದೀನಿ ಭರವಸೆಯ ಕಡೆಗೆ.
ಗೈಸ್ ಏನು ಗೊತ್ತಾ, ನನ್ನ ಮೊದಲನೇ ಚಾಲೆಂಜಿಗೆ ಒಳಗೆ ಕಳಿಸ್ಬೇಕಾದ್ರೆ ಜನ ಇದ್ದರು ನಮ್ಮ ಫ್ಯಾಮಿಲಿ. ಇವಾಗ ಓನ್ಲಿ 4 ಮಿನಿಟ್ಸ್ ಇರೋದು ಗೈಸ್. ಹೊರಗಡೆ ಯಾರೂ ಇಲ್ಲ, ನನಗೆ ತುಂಬ ಬೇಜಾರು. 4 ಮಿನಿಟ್ಸ್ ಇರೋದು, 1 ನಿಮಿಷ. 57 ಆಗಿದೆ, 57. ಇಲ್ಲಿ ಯಾರೂ ಇಲ್ಲ ಗೈಸ್, ಹೊರಗಡೆಯಿಂದ ಯಾರು ವೆಲ್ಕಮ್ ಮಾಡೋದಕ್ಕೆ ಯಾರೂ ಇಲ್ಲ, ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಯಾರೂ ಇಲ್ಲ ಗಾಯ್ಸ್. ಇವಾಗ ಸಮಯ 11:59. ದ ಕೌಂಟ್ ಸ್ಟಾರ್ಟ್ ನಾವು. ಇವಾಗ ನಾವು ಸ್ವಲ್ಪ ಹೊತ್ತಲ್ಲಿ ಬಾಗಿಲು ಓಪನ್ ಮಾಡುವಂತಹ ಸಮಯ. ಓ ಮೈ ಗಾಡ್, ಯಾರು ನನ್ನನ್ನು ವೆಲ್ಕಮ್ ಮಾಡಲಿಕ್ಕೆ ಯಾರೂ ಇಲ್ಲ. ಪರವಾಗಿಲ್ಲ. ನಾನು ಇವಾಗ ಚಾಲೆಂಜ್ನ ಕಂಪ್ಲೀಟ್ ಮಾಡುವಂತಹ ಸಮಯ. ಓ ಮೈ ಗಾಡ್, ದಿಸ್ ಈಸ್ ತುಂಬ ಖುಷಿ ಆಗ್ತಾಯಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೆಯ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗಾಯ್ಸ್. 59, ಸ್ಟಿಲ್ ಇಟ್ ಈಸ್ 59, 11:59 ನೋಡಿ. ಯಸ್, 12 o'clock. ಚಾಲೆಂಜ್ ಈಸ್ ಫೈನಲಿ ಕಂಪ್ಲೀಟೆಡ್. ನನ್ನನ್ನು ವೆಲ್ಕಮ್ ಮಾಡಲಿಕ್ಕೆ ಯಾರು ಇರೋದಿಲ್ಲ. ಸೋ ಕ್ರೇಜಿ, ಸೋ ಬ್ಯಾಡ್. ಫೈನಲಿ ಗೈಸ್, ಸತತ 24 ಗಂಟೆ ನನ್ನ ರೂಮಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫೈನಲಿ ನಾನು ಇವಾಗ ಹೊರಗಡೆ ಬಂದಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೆಯ ಚಾಲೆಂಜನ್ನು ನಾನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಉಂಟು. ಆ್ಯಂಡ್ ಡಾಟಾ ನಿನ್ನೆ 12 ಗಂಟೆಗೆ ನಾನು ಆನ್ ಮಾಡಿದ್ದೀನಿ. ಇವಾಗ ನಾನು ಡಾಟಾ ಆಫ್ ಮಾಡಿದ್ದೀನಿ. ಇವಾಗ ಡಾಟಾವನ್ನು ನಾನು ಆನ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಇವಾಗ. ಹೇಗಿತ್ತು ಗೌತಮ್ ಅವರ ಎಕ್ಸ್ಪೀರಿಯನ್ಸ್? ನಿಮ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಬಂದ್ಬಿಟ್ಟು ಒಂದು ಜೈಲಿಗೆ ಹೋದಾಗೆ ಫೀಲ್ ಆಯಿತು ನನಗೆ. ಜೈಲಲ್ಲಿ ಇದ್ದು ಒಂದು ಯಾರು ಮಾತಾಡಲಿಕ್ಕಿಲ್ಲ, ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ, ಸೋಷಿಯಲ್ ಮೀಡಿಯಾ ಮತ್ತು ಔಟ್ಸೈಡ್ ಕಮ್ಯುನಿಕೇಷನ್ ಇಲ್ಲ. ಓ ಮೈ ಗಾಡ್. ಬಟ್ ತುಂಬ ಖುಷಿ ಆಯಿತು. ಈ ಥರ ಚಾಲೆಂಜಿನ ಇಷ್ಟು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ತಗೋತೀನಿ. ಈ ಥರ 24 hours ಬೇಡ, ಡಿಪ್ರೆಷನ್ ಹೋಗ್ತೀನಿ. ಬೇರೆ ಹೊಸ ಚಾಲೆಂಜನ್ನು ನಾನು ತಗೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಚಾಲೆಂಜ್ ಬಾಕಿ ಇದೆ. ಇವಾಗ ಒಂದು 15 ಮಿನಿಟ್ಸ್ ಔಟ್ಸೈಡ್ ಹೊಸ ಜಗತ್ತನ್ನು ನೋಡಬೇಕು. ಹೊಸ ರೀತಿಯ ಜಗತ್ತು ಇವಾಗ ಕಾಣಿಸುತ್ತೆ ಅಂತ ನಾನು ಅಂದ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗೌತಮ್ ಗಾಣಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯ ಇದ್ದರೆ ತಿಳಿಸಿ. ಏನಾದರೂ ಹೊಸ ಚಾಲೆಂಜ್ ನಿಮ್ಮ ತಲೆಗೆ ಬಂದರೆ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಖಂಡಿತವಾಗಿ ಮಾಡ್ತೀನಿ. ಬಾಯ್, ಗುಡ್ ನೈಟ್.